ಈ ಜಿಲ್ಲೆಯಲ್ಲಿ ಬಹುದಿನಗಳ ಬೇಡಿಕೆಯಾದ ಏತ ನೀರಾವರಿ ಯೋಜನೆಯ ಹಳ್ಳ ಹಿಡಿದಿದೆ. ಭೂಮಿ ಕೊಟ್ಟು ನೀರಾವರಿ ಕನಸು ಕಂಡ ರೈತರಿಗೆ ತಣ್ಣೀರು ಎರಚಿದಂತಾಗಿದೆ. ಅಷ್ಟಕ್ಕೂ ಯಾವುದು ಈ ಯೋಜನೆ, ಆಗಿದಾದ್ರೂ ಏನು ಅಂತ ಈ ಸ್ಟೋರಿ ನೋಡಿ. ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆಗೆ ಗ್ರಹಣ. ನೀರು ಇಲ್ಲ, ಭೂಮಿ ಕೊಟ್ಟ ರೈತರಿಗೆ ಪರಿಹಾರವೂ ಇಲ್ಲ. ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ಕೊಪ್ಪಳ ಜಿಲ್ಲಾ ಜನರ ಬಹುದಿನಗಳ ಬೇಡಿಕೆ. ಸುಮಾರು 9,000 ಎಕರೆಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಗುರಿ ಈ ಯೋಜನೆ ಹೊಂದಿದೆ. ಆದರೆ ದಶಕಗಳೇ ಕಳೆದರೂ ಕಾಮಗಾರಿಯ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. ಹಿಂಗಾಗಿ ರೈತರಿಗೆ ನೀರನ್ನು ಹರಿದಿಲ್ಲ, ಆ ಕಡೆ ಸರ್ಕಾರ ಬೊಕ್ಕಸಕ್ಕೆ ರೊಕ್ಕನೂ ಪರಿಹಾರಕ್ಕೆ ಇವೇನು ಪೈಪ್ಲೈನ್ ಹೋದು ಏನು ಅಕ್ವಿಜಿಷನ್ ಆ್ಯಕ್ಟ್ನ ಕೆಲವ್ರಿಗೆ ಕೊಟ್ಟಾರ, ಇನ್ನೂ ಕೆಲವರು ಬಂದಿಲ್ಲ. ಇನ್ನು ಮೊನ್ನೆ AC ಮೀಟಿಂಗ್ನಾಗ 17 ಲಕ್ಷ ತೀರ್ಮಾನ ಮಾಡ್ಯಾರ. ಅದು ಆದಷ್ಟು ಬೇಗ ಎಲ್ಲ ರೈತರಿಗೆ ರೊಕ್ಕ ಮುಟ್ಟಿಸಿ ಇದಕ್ಕೆ ಯೋಜನೆ ಪ್ರಾರಂಭ ಮಾಡ್ಬೇಕಂತ ಕೇಳ್ಕೊಂತೀವಿ. ಕರ್ನಾಟಕ, ಆಂಧ್ರ, ತೆಲಂಗಾಣ ಭಾಗದ 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ತುಂಗಾಭದ್ರಾ ಜಲಾಶಯಕ್ಕಾಗಿ ಅಣೆಕಟ್ಟನ್ನ ಕಟ್ಟಲಾಗಿತ್ತು. ಒಟ್ಟು 134 TMC ಸಾಮರ್ಥ್ಯ ಡ್ಯಾಂಗಾಗಿ ಸಾವಿರಾರು ಎಕರೆ ಭೂಮಿಯನ್ನ ರೈತರು ತ್ಯಾಗ ಮಾಡಿದ್ರು. ಇತ್ತ ಕಾಲುವೆಗಾಗಿ 137 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಭೂಮಿ ಕಳೆದುಕೊಂಡವರಿಗೆ ಪರ್ಯಾಯವಾಗಿ ಏತ ನೀರಾವರಿ ಮೂಲಕ ನೀರು ಹರಿಸಬೇಕು ಎಂಬುದಾಗಿತ್ತು. ಆದ್ರೀಗ ಈ ಯೋಜನೆಯೇ ಹಳ್ಳ ಹಿಡಿದಿದೆ. ಕೇವಲ 8 ಕೋಟಿ ರೂಪಾಯಿಯಲ್ಲಿ ಆರಂಭವಾದ ಯೋಜನೆ ಪರಿಷ್ಕೃತಗೊಂಡಿತ್ತು. ಆದ್ರೀಗ 211 ಕೋಟಿ ರೂಪಾಯಿ ಮಂಜೂರಾಗಿದೆ. ಆದರೆ ಯೋಜನೆಯೂ ಪೂರ್ಣವಾಗಿಲ್ಲ. ರೈತರಿಗೆ ಬರಬೇಕಾದ ಪರಿಹಾರವೂ ಬಂದಿಲ್ವಂತೆ. ನಮ್ಗೆ ಆದಷ್ಟು ಬೇಗನೆ ಇದು MLA ಆಯಿತು, MP ಅವರಾಯಿತು, ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗನೆ ಇದು ಟೆಂಡ್ರ್ ಕೂಡ ಆಗಿದೆ, ಕಾಲುವೆ ಟೆಂಡ್ರ್ ಕೂಡ ಆಗಿದೆ. ಪ್ರತಿ ಇಲೆಕ್ಷನ್ಗೂ ಇದು ಏತ ನೀರಾವರಿ ಒಂದು ನೆಪ ಹೇಳ್ಕೊಂತನ ಬಂದಾರ್ರಿ. ಇಲ್ಲಿವರೆಗೂ ಕೂಡ ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ ಸರ್. ಪೈಪ್ಲೈನ್ ಬಿಟ್ಟರೆ ಬೇರೆ ಕಾರ್ಯಗತವಾಗಿ ಯಾವ ಕಾರ್ಯ ಆಗಿಲ್ಲ ಸರ್. ಚುನಾವಣೆಯಲ್ಲಿ ಅಳವಂಡಿ ಬೆಟಗೇರಿ ಏತ ನೀರಾವರಿ ವಿಷಯ ಇಟ್ಕೊಂಡು ರಾಜಕಾರಣಿಗಳು ಮತ ಕೇಳ್ತಾರಂತೆ. ಎಲೆಕ್ಷನ್ ಮುಗಿದ ನಂತರ ಈ ಯೋಜನೆ ಬಗ್ಗೆ ಮರೆತು ಬಿಡ್ತಾರಂತೆ. ಹೀಗಾಗಿ ನೀರಾವರಿ ಕನಸು ಕಂಡ ರೈತರಿಗೆ ಈಗ ತಣ್ಣೀರು ಎರಚಿದಂತಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.